ಇವ್ರಿಗೆ ಆಡೋ ಬದಲು ಅದೇ ಇಸ್ಪೀಟ್ ಆಡೋಕೆ ಕಳಿಸ್ಬೇಕು ಇವ್ರಿಗೆ. ಈ ಆಡಲ್ಲ ಅವ್ರು. ಇಲ್ಲ ಅವರೆಲ್ಲ ಉಣಿಸ್ಬೇಕು. ಏನು RCB ಸೋತ್ರು ಗೆದ್ರು ನಾವು ಅವರಿಗೆ ಸಪೋರ್ಟ್ ಮಾಡೋದು. ಬೌಲರ್ಸ್ ಚೆನ್ನಾಗೇ ಮಾಡಿದ್ದಾರೆ, ದೇವ್ರು ನಮ್ಮ ಕಡೆ ಇಲ್ಲ. ಸೂಪರ್ ಆಗ್ತಿರ ಬಟ್ ಟೈಮ್ ಮಾಡೋಕ್ಕಾಗಲ್ಲ. ಬೌನ್ಸರ್ ನಾವು ಚೆನ್ನಾಗಿತ್ತು, ಪ್ರೀತಿಸಿಂದ ಹ್ಯಾಪಿ. RCB ಸೋತ್ರು ಗೆದ್ರು ನಾವು ಅವರಿಗೆ ಸಪೋರ್ಟ್ ಮಾಡೋದು. ಬೌಲರ್ಸ್ ಚೆನ್ನಾಗೇ ಮಾಡಿದ್ದಾರೆ, ದೇವ್ರು ನಮ್ಮ ಕಡೆ ಇಲ್ಲ. ಆಡಿರೋ 3 ಮ್ಯಾಚ್ ಹೋಮ್ ಗ್ರೌಂಡಲ್ಲೂ ಟಾಸ್ ಅವ್ರಿಗೆ ಹೋಗಿದೆ, ಅದು ನಮ್ಮ ತಪ್ಪಲ್ಲ. ಸೊ ದೇವ್ರ ಮೇಲೆಲ್ಲ ಭಾರ ಬಿಟ್ಟು ನಾವು ಆಡಬೇಕಷ್ಟೇ. ಈಗ ಸಂಡೇ ಗೆಲ್ತೀವಿ ಬಿಡಿ. ಸಂಡೇ ಗೆಲ್ತೀವಿ, ಯಾಕೆ ಅವೇ ಅಲ್ವಾ, ಗೆದ್ದೇ ಗೆಲ್ತೀವಿ. ತುಂಬ ಚೆನ್ನಾಗಿತ್ತು, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಎಂಜಾಯ್ ಮಾಡಿ. ಸೋತ್ರೋ ಗೆದ್ರು RCB ಯಾವತ್ತೂ ಇಲ್ಲ ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ಆದರೂ ಗೆದ್ದೇ ಗೆಲ್ತೀವಿ. ಇನ್ನೂ 5 ಮ್ಯಾಚ್ ಇದ್ದಾಗ ಗೆದ್ದೇ ಗೆಲ್ತಾರೆ ಹೋಮಲ್ಲಿ. ಇಟ್ಸ್ ಓಕೆ, ಥ್ಯಾಂಕ್ ಯು. ಚೆನ್ನಾಗಿತ್ತು. ಬೇಜಾರೇ ನಮಗೆ. ಮಳೆ ಬಂತು 2 ಅವರ್ ವೆಯ್ಟ್ ಮಾಡಿದ್ವು, ಮತ್ತು ನಮಗೆ ಕೋಹ್ಲಿ ಔಟ್ ಆದರು. ಸಾಲ್ಟ್ ಹೋಗಿದ ತಕ್ಷಣ ನಮ್ಗೆ ಗೊತ್ತಾಯಿತು ಅವರಿಬ್ಬರು ಇಲ್ಲ ಅಂದರೆ ಬ್ಯಾಟಿಂಗ್ ಆಡೋರು ಇಲ್ಲ. ತುಂಬ ಬೇಜಾರಾಯಿತು. ನಾವು ವಯಸ್ಸಾಗಿ ಬಂದು ನೋಡ್ಬೇಕು, ಖುಷಿಯಾಗಿ ಬಂದು. ಇವಳು ಮೈಸೂರಿಂದ ಬಂದವ್ರು, ಅಜ್ಜಿ ಮನೆಯಿಂದ. ಮ್ಯಾಚು ಚೆನ್ನಾಗಿತ್ತು. ಇದೆ ತುಂಬ. ಥ್ಯಾಂಕ್ ಯು. ಯಾವ ಟಾಸ್ ಗೆಲ್ಲಬೇಕಾಗಿತ್ತು, ಗೆಲ್ಲಿಲ್ಲ. ಮಳೆ ಎಲ್ಲ ಮ್ಯಾಚ್ ಕೆಡಿಸಿತು. ಆಯ್ತು, ಫಸ್ಟ್ ಮ್ಯಾಚ್ ಗೆಲ್ಲಿಲ್ಲ. ತುಂಬ ಚೆನ್ನಾಗಿತ್ತು, ಬೇಜಾರಿಲ್ಲ. ನೆಕ್ಸ್ಟ್ ಪಂಜಾಬಲ್ಲಿ ನಾವೇ ಗೆಲ್ಲೋದು, ಅದಕ್ಕೆ. ಸ್ಟೇಡಿಯಮಲ್ಲಿ ನಡೆದಾಗೆಲ್ಲ ಸೋಲ್ತಾರೆ, ಅದೇನು ಅಂತಾನೆ ಗೊತ್ತಿಲ್ಲ. ದೃಷ್ಟಿ ಎಲ್ಲರ ಕಣ್ಣು ಬಿದ್ದುಬಿಟ್ಟಿದೆ. ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮಿಂದ ಲಿವಿಂಗ್ಸ್ಟನ್ನ ತೆಗೆದಾಕ್ಬೇಕು. ಅವ್ನು ಆಡ್ತಾನೆ ಇಲ್ಲ, ಎದಕ್ಕಂದ್ರೆ ಏನು ಗೊತ್ತು. ಅವ್ನ ಬದಲು ಡ್ರ್ಯಾಗನ್ ಯಾವ ಥರ ಮ್ಯಾಚ್ ಇದು? ಏನಣ್ಣ, ಕೊಹ್ಲಿ ಆಡಿಲ್ಲ, ಗೇಲ್ ಆಡಿಲ್ಲ. ಯಾಕೆ ನಮ್ಮ ಹೋಮ್ ಪಿಚ್ಚಲ್ಲಿ ಆಡ್ತಿಲ್ಲ ಅನ್ಸುತ್ತೆ? ಇಲ್ಲ ಅವರೆಲ್ಲ ಉಣಿಸ್ಬೇಕು. ಏನು ಮ್ಯಾಚ್ ಸೋತಿದ್ದು ಬೇಜಾರಿದೆಯಾ? ಬೇಜಾರು ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ. ಕ್ರಿಕೆಟ್ ಅಂದಮೇಲೆ ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಹೋಮ್ ಪಿಚ್ಚಲ್ಲೇ ಪ್ರತಿ ಸಲ ಸೋಲ್ತಾ ಇದ್ದಾರೆ, ಏನು ಹೇಳ್ತೀರಿ ಸರ್? ಯಾಕೆ ಏನು ನನಗೆ ಗೊತ್ತಿಲ್ಲ. ಪ್ಲೇಯರ್ಸ್ನ ಕೇಳಬೇಕು, ಅವ್ರಿಗೆ ನಾನೇನು ಹೇಳಲಿ. ನಾನು ಆಡಿದರೆ ನಾನು ಹೇಳ್ತಾ ಇದ್ದೆ. RCB ಅವ್ರು ಚೆನ್ನಾಗೇ ಆಡಿಲ್ಲ ಬಿಡ್ರಿ. ಇನ್ನು ಚೆನ್ನಾಗಿ ಆಡ್ತಾ ಇಲ್ಲ, ಯಾಕೆ? ಇವ್ರಿಗೆ ಆಡೋ ಬದಲು ಅದೇ ಇಸ್ಪೀಟ್ ಆಡೋಕೆ ಕಳಿಸ್ಬೇಕು ಇವ್ರಿಗೆ. ಈ ಆಡಲ್ಲ ಅವ್ರು. ಹೋಮ್ ಪಿಚ್ಚಲ್ಲಿ ಆಡಿಲ್ಲ ಅಂದ್ರೆ ಹೊರಗಡೆ ಇನ್ನೇನು ಆಡ್ತಾರೆ. ಚೆನ್ನಾಗಿ ಆಡಿಲ್ಲ. Kohli would have played better, but he did not play good. ಯಾಕೆ? Because the pitch is not good. ಸ್ವಲ್ಪ ಡಿಸಪಾಯಿಂಟಿಂಗ್ ಆಗಿತ್ತು, ಆದರೆ ಓಕೆ, ನೆಕ್ಸ್ಟ್ ಟೈಮ್ ನೋಡೋಣ ಅಂತೆ. ಯಾವಾಗಲೂ RCB ಜಯ ಇರಬೇಕು ಅಂತ ಕೋರ್ಕೊಂತೀವಿ, ಬಟ್ ಟೀಮ್ ಸೂಪರಾಗಿ ಆಡಿದ್ರು. ಯಾಕೆ ನಮ್ಮ ಹೋಮ್ ಪಿಚ್ಚಲ್ಲಿ ಬ್ಯಾಡ್ ಲಕ್. ಇವತ್ತು ಮಳೆ ಬೇರೆ ಬಂತು. ಅಟ್ಲೀಸ್ಟ್ ನೋಡಿದ್ವಿ ಮ್ಯಾಚ್, ಅದು ಕ್ಯಾನ್ಸಲ್ ಆಗೋಗ್ಬಿಡತ್ತೆ ಅಂದ್ಕೊಂಡ್ವಿ. ನಾವು ಜರ್ಮನಿಯಿಂದ ಬಂದಿರೋದು, ಅಟ್ಲೀಸ್ಟ್ ಆ ಥರ ಡಿಸಪಾಯಿಂಟ್ ಆಗಿಲ್ಲ. ಖುಷಿ ಆಯಿತು ನೋಡಿ, ಪ್ಲೇಯರ್ಸ್ನೆಲ್ಲ ನೋಡಿದ್ವಿ. ಫಸ್ಟ್ ಟೈಮ್ ಬಂದಿರೋದು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ, ಸೊ ಖುಷಿ ಆಯಿತು. ಸೊ RCBಗೆ ಜೈ. ಮ್ಯಾಚ್ ಚೆನ್ನಾಗಿತ್ತು, ಸೋತ್ಬಿಟ್ರು. ಬೇಜಾರಿದೆ. ಬ್ಯಾಟಿಂಗ್ ಸರಿ ಮಾಡೋಕ್ಕಾಗಲ್ಲ ಅಂದರೆ ಇನ್ನೇನು, ಅಷ್ಟು ದುಡ್ಡು ಕೊಟ್ಬಿಟ್ಟು ಬರ್ತೀವಿ, ನೋಡ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಫಸ್ಟು ಟಾಸು, ಇವನ್ನೆಲ್ಲ ಟಾಸು ಸೋತೋಗ್ತಾನೆ ಫಸ್ಟ್. ಅಂದರೆ ಸ್ವಲ್ಪ ಸ್ಲೋ ಆಗಿತ್ತು ಪಿಚ್ಚು, ಬ್ಯಾಟಿಂಗಿಗೆ ಕಷ್ಟನೇ ಇತ್ತು. ಆದರೆ ಟಾಸ್ ಗೆದ್ದಿದ್ರೆ ಸ್ವಲ್ಪ ಈವನ್ ಆಯಿತು. ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಸ್ವಲ್ಪ ಈಸಿಯರ್ ಆಗಿತ್ತು. ಆಮೇಲೆ ಬೌಲಿಂಗ್ ಚೇಂಜಸ್ಸು ಅಷ್ಟು ಸರಿಗಿರಲಿಲ್ಲ. ಸುಯೇಶ್ ಕೊಟ್ಟಿದ್ದ ಓವರು, ಅವನು ಆಗಲೇ ಓಡಿಸ್ಕೊಂಡಿದ್ದ ವಡೇರಾಯಿಂದ, ಮತ್ತು ಇನ್ನೊಂದು ಓವರ್ ಕೊಟ್ಟು ಅಲ್ಲಿ ಗೇಮ್ ಮುಗ್ದೇ ಹೋಯ್ತು ಅಲ್ಲಿ. ಅಂದರೆ ಫಸ್ಟು ಟಾಸ್ ಗೆಲ್ಲಬೇಕು. ಆಮೇಲೆ ಪಿಚ್ಚು ಸ್ವಲ್ಪ ಇನ್ನೂ ಫ್ಲ್ಯಾಟಾಗಿ ಮಾಡಬೇಕು, ಅದು ನಮ್ಮ ಸ್ಟ್ರೆಂತು. ನಮ್ಮ ಬ್ಯಾಟಿಂಗ್ ಲೈನಪ್ ಸಕ್ಕತ್ತಾಗಿದೆ. 230, 240 ಹೊಡಿಬೋದು ಆರಾಮಾಗಿ. ಹೊಡೆದ್ರೆ ಗೆಲ್ತೀವಿ, ಆದರೆ ಆ ಥರ ಪಿಚ್ ಕೊಡಬೇಕು. ಬೇಜಾರಿದೆ, ಏನು ಮಾಡೋದು. ಆದರೆ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಆಡ್ತಿದ್ದಾರೆ, 4 ಗೆದ್ದಿದ್ದೀವಲ್ಲ, ಸೊ ಪರವಾಗಿಲ್ಲ. ಆದರೆ ಮನೇಲಿ ಗೆಲ್ಲಬೇಕು, ಅದೇ ಇಂಪಾರ್ಟೆಂಟು. ಅದೇ ಗೆದ್ದಿಲ್ಲ ಅಂದರೆ ಆಮೇಲೆ ಕ್ವಾಲಿಫೈ ಆಗೋಕ್ಕಾಗಲ್ಲ. ಹೋಮ್ ಅಡ್ವಾಂಟೇಜೇ ಇಂಪಾರ್ಟೆಂಟು. ಇಲ್ಲೇ ಗೆಲ್ಲಲ್ಲ ಅಂದರೆ ಆಮೇಲೆ ಫೈನಲ್ಸಲ್ಲಿ ಏನು ಮಾಡ್ತೀರಿ? ಸ್ಪೀಡ್ ಪ್ಲಸ್ ಕರ್ನಾಟಕ.